ಹಾಯ್ ಎಲ್ಲರಿಗೂ. ಇವತ್ತು ನಾಗರ ಪಂಚಮಿ ಹಬ್ಬ. ಹಾಗೆ ನಮ್ಮಲ್ಲಿ ಸ್ವಲ್ಪ ಸಣ್ಣ ಒಂದು ಕಾರ್ಯಕ್ರಮ ಉಂಟು. ಮತ್ತು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ನಾಗನ ಕಟ್ಟೆ ಉಂಟು, ಅಲ್ಲಿ ಪೂಜೆ ಉಂಟು. ಹಾಗೆ ನಾವೀಗ ಪೂಜೆಗೆ ಹೋಗ್ತಾ ಇದ್ದೇನೆ ನಾನು. ಈಗ ಅಲ್ಲಿ ಪೂಜೆಯ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು. ನೋಡಿ ಅಂತ ಒಬ್ಬರೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಬೊಂಡ ಕೆತ್ತುತ್ತಾ ಇದ್ದಾರೆ. ನಾವೆಲ್ಲ ಅದನ್ನು ನಿಂತು ನೋಡ್ತಾ ಇದ್ದೇವೆ. ಅದೊಂಥರ ಒಂದು ಖುಷಿ. ಅಂದರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಫ್ರೆಶ್ ಆಗಿ ಬಂದಿದ್ದೇವೆ ನಾವು. ಹಾಗೆ ಇನ್ನು ಮನೇಲಿ ಹೋಗಿ ಬೇಕಾದಷ್ಟು ಕೆಲಸ ಉಂಟು. ಹಾಗೆ ನೋಡಿ ನಮ್ಮ ಅತ್ತೆ ದೇವಸ್ಥಾನ ಸುತ್ತ ಬರ್ತಾ ಇದ್ದಾರೆ. ಹಾಗೆ ಪೂಜೆ ಎಲ್ಲ ಆಗಲಿಕ್ಕೆಲ್ಲ ರೆಡಿ ಆಗ್ತಾ ಉಂಟು. ಈಗ ಪೂಜೆ ಎಲ್ಲ ಮುಗಿಸಿ ನಾವಿನ್ನು ಅಂದರೆ ಮನೆಗೆ ಹೋಗಿ ಮನೆಯಲ್ಲಿರುವ ಕೆಲಸ ಮಾಡಲಿಕ್ಕೆ ಉಂಟು ಇನ್ನು. ಹಾಗೆ ಈಗ ಭಟ್ರು ತೀರ್ಥ ಕೊಡ್ತಾ ಇದ್ದಾರೆ. ನಾನು ತೀರ್ಥ ತೆಗೆದು ಪ್ರಸಾದ ಎಲ್ಲ ಹಚ್ಚಿ ಕಟ್ಟೆಗೆ ಸುತ್ತು ಬರ್ತಾ ಇದ್ದೇನೆ ಈಗ ನಾನು. ಈಗ ಬೆಳಿಗ್ಗೆ ಹೊತ್ತಾದರೂ ಸಹ ಒಂಥರ ಮಳೆ ಎಲ್ಲ ಇಲ್ಲ, ಒಳ್ಳೆ ಒಂದು ಕ್ಲೈಮೇಟ್ ಮಾತ್ರ ಈಗ. ಹಾಗೆ ಮೇಲೆ ಏನು ಚಪ್ಪರ ಹಾಗೇನು ಹಾಕಲಿಲ್ಲ. ಆಮೇಲೆ ನಾನು ಮತ್ತು ನನ್ನ ಮಗ ದೇವಸ್ಥಾನಕ್ಕೆಲ್ಲ ಸುತ್ತು ಬಂದು ಅಲ್ಲಿ ದೇವರ ಅನುಗ್ರಹ ಎಲ್ಲ ತೆಗಿತಾ ಇದ್ದೇವೆ. ಎಂತ ಆದರೂ ಸಹ ಬೆಳಿಗ್ಗೆ ನಾವು ಒಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬಂದು ಸುತ್ತು ಬರುವ ಒಂದು ಖುಷಿ ಅದು ನಮಗೆ. ಇವರಿಗೆ ಅಣ್ಣ ತಂಗಿ ಮಾತಾಡ್ತಾ ಇದ್ದಾರೆ, ಕಾಲೇಜ್ ವಿಷಯ ಎಲ್ಲ ಮಾತಾಡ್ತಾ ಇದ್ದಾರೆ ಇಬ್ಬರು ಸಹ. ಈಗ ನೋಡಿ ಅಲ್ಲಿಂದ ಪ್ರಸಾದ ನಾಗ ಪೂಜೆ ಎಲ್ಲ ಆಗಿ ನಮಗೆ ಪ್ರಸಾದ ಸಿಕ್ಕಿತು. ಪ್ರಸಾದ ಏನಂದರೆ ಹೊದ್ಲು ಮತ್ತು ಬೊಂಡದ ಪಾಡೆ ಉಂಟಲ್ಲ ಅದು, ಆಮೇಲೆ ಬೆಲ್ಲ ತುಂಡು ಮಾಡಿ ಹಾಕಿದ್ದು, ಸಣ್ಣ ಚಿಕ್ಕ ಚಿಕ್ಕ ತುಂಡಾಗಿ ಪೀಸಾಗಿ ಮಾಡಿದ್ದು. ಅದು ಒಂಥರ ಟೇಸ್ಟ್ ಉಂಟು. ಟೇಸ್ಟ್ ಅಂದರೆ ನನಗೆ ಅಂದರೆ ಬೆಳಿಗ್ಗೆ ಸಹ ಒಂಥರ ಹಸು ಆಗಿತ್ತು. ಅಂದರೆ ಬೆಳಿಗ್ಗೆ ಏನು ತಿನ್ನಲಿಲ್ಲ ನಾನು ಮನೆಯಲ್ಲಿ, ಅಂದರೆ ಪೂಜೆ ಎಲ್ಲ ಆಗಿ ತಿನ್ನುವ ಅಂತ ಹೇಳಿ. ಆಮೇಲೆ ಪ್ರಸಾದ ಸಿಕ್ಕುವಾಗ ಅದು ಟೇಸ್ಟ್, ಹಸು ಇರುವಾಗ ಟೇಸ್ಟ್ ಸಹ ಇರ್ತದಲ್ಲ ನಮಗೆ, ಒಳ್ಳೆ ಆಗಿತ್ತು. ನಾನು ಪುನಃ 2ನೇ ಸಲ ತೆಗೆದು ಬಾಳೆಲ್ಲ ತೆಗೆದು ಫಸ್ಟ್ ಕೈಯಲ್ಲೇ ಹಾಕ್ಕೊಂಡು ತಿಂದೆ. ಆಮೇಲೆ ಪುನಃ ಬಾಳೆಲ್ಲ ತೆಗೆದು ಪುನಃ ತಿಂದೆ ನಾನು. ಹಾಗೆ ಮತ್ತು ಸ್ವಲ್ಪ ಹಾಲೆಲ್ಲ ಸಿಕ್ಕಿತ್ತು, ಅಂದರೆ ದೇವರಿಗೆ ಅಭಿಷೇಕ ಮಾಡಿದ್ದು ಹಾಲೆಲ್ಲ ಸಿಕ್ಕಿತ್ತು ನಮಗೆ. ಹಾಗೆ ಈಗ ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಬರ್ತಾ ಇದ್ದೇವೆ. ನಾವು ಮನೆ ಅಂದರೆ ಮನೆ ಹತ್ತಿರವೇ ದೇವಸ್ಥಾನ. ಈಗ ಮನೆಗೆ ಬಂದು ಮನೆಯಲ್ಲಿರುವ ಕೆಲಸ ಉಂಟಲ್ಲ ನಮ್ಮದು, ಮೆಟ್ಟಿಗೆ ಪೂಜೆ, ಹಾಗೆ ಅದಕ್ಕೆಲ್ಲ ನಾನು ರೆಡಿ ಮಾಡ್ತಾ ಇದ್ದೇನೆ ಈಗ ಮೆಟ್ಟಿಗೆ ಪೂಜೆ ಮಾಡಲಿಕ್ಕೆ. ಅಂದರೆ ಹೂವೆಲ್ಲ ಕಟ್ ಮಾಡಿ ಮೆಟ್ಟಿಗೆಲ್ಲ ಸಣ್ಣ ಒಂದು ಚಿಕ್ಕ ಒಂದು ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ಈಗ ಅದನ್ನೆಲ್ಲ ಹೂ ಕಟ್ ಮಾಡ್ತಾ ಇದ್ದೇನೆ ಈಗ ನಾನು.
ನನ್ನೊಟ್ಟಿಗೆ ಅತ್ತೆ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಅಂದರೆ ಪ್ರತಿ ವರ್ಷ ಮಾಡುವಾಗ ನಂಗೆ ಮರಿತಾ ಇರ್ತದೆ, ಪ್ರತಿ ವರ್ಷ ಸಹ ಅತ್ತೆ ಹೇಳ್ಕೊಡ್ತಾ ಇರ್ತಾರೆ. ಹೇಳ್ಕೊಡುವಾಗ ಸ್ವಲ್ಪ ಬೈತಾರೆ ನನಗೆ, ನಿಂಗೆ ಎಷ್ಟು ಹೇಳಿಕೊಡುದು ಅಂತ ಹೇಳಿ. ಹಾಗೆ ಮೆಟ್ಟಿಗೆಗೆಲ್ಲ ಈಗ ಆರತಿ ಮಾಡ್ತಾ ಇದ್ದೇನೆ ನಾನು. ಮತ್ತೆ ಮೆಟ್ಟಿಗೆ ಕಾಯಿ ಹೊಡೆಯೋದು, ಆಮೇಲೆ ಚೌತಿ ದಿವಸ ತುಳಸಿಗೆ ಕಾಯಿ ಹೊಡಿಲಿಕ್ಕೆ, ಹಾಗೆ ಅದು ಶಾಸ್ತ್ರ. ನಾವು ಮಾಡೋದು ಹೀಗೆ. ಮತ್ತೆ ನೀವೆಲ್ಲ ಮೆಟ್ಟಿಗೆ ಪೂಜೆಗೆ ಹೇಗೆ ಶಾಸ್ತ್ರ ಮಾಡಿದ್ದೇಳಿ ಕಮೆಂಟ್ ಮಾಡಿ. ಆಮೇಲೆ ಅದನ್ನೆಲ್ಲ ತುಳಸಿ ಹತ್ರ ತಂದು ಹೂವು, ಕುಂಕುಮ, ಹಾಗೆ ದೀಪ, ಆರತಿ ಎಲ್ಲ ತಂದು ಆರತಿ ಮಾಡ್ತಾ ಇದ್ದೇನೆ. ಇಲ್ಲಿ ಸಣ್ಣ ಒಂದು ಶಾಸ್ತ್ರ ಉಂಟು, ದೀಪ ಬೆಳಗಿಸುವುದು, ಲೋಬನ ಸುತ್ತಿಸುವುದು, ಹಾಗೆ ಕೆಲವು ಸಣ್ಣ ಸಣ್ಣ ಶಾಸ್ತ್ರಗಳು ನಮಗೆ. ಅತ್ತೆ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನಮಗೆ ಆ ದಿನದ ಸ್ಪೆಷಲ್ ಅಂದರೆ ಪನ್ಪತ್ಲಿ ಅರಿಶಿಣದ ಎಲೆಯಲ್ಲಿ ತಟ್ಟಿ ಅದಕ್ಕೆ ಬೆಲ್ಲ, ಕಾಯಿ, ಎಳ್ಳು, ಏಲಕ್ಕಿ ಇಷ್ಟೇ ಹಾಕಿದೆ ನಾನು. ಕೆಲವರು ಗೇರು ಬೀಜ ಎಲ್ಲ ಹಾಕ್ತಾರೆ, ನಂಗೆ ಅದು ಇಷ್ಟ ಇಲ್ಲ ಗೇರು ಬೀಜ ಎಲ್ಲ ಹಾಕೋದು. ಗೇರು ಬೀಜ ಬೆಂದ ನಂತರ ಟೇಸ್ಟ್ ಇಲ್ಲ ಅದು ತಿನ್ನಲಿಕ್ಕೆ, ಹಾಗೆ ನಮಗೆ ಯಾರಿಗೂ ಸಹ ಇಷ್ಟ ಇಲ್ಲ. ಹಾಗೆ ಹೇಳಿ ನೋಡಿ, ಪನ್ಪತ್ತಿ ಎಲ್ಲ ಬೆಂದಾಗಿದೆ. ಈಗ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇದಿಷ್ಟ ಆಯಿತು ಅಂತ ನಾನು ಅನಿಸ್ತೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.